ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶನಿವಾರದಂದು ಎ ಚಿತ್ರೇಶ್ ಹೊಸಹಳ್ಳಿ ಬ್ಲಾಕ್ ಯುವ ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ವರ್ಷಗಳಿಂದ ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ದುಡಿಯುತ್ತಿದ್ದರು. 2024ನೇ ಸಾಲಿನ ಯುವ ಕಾಂಗ್ರೆಸ್ಸಿನ ಚುನಾವಣೆ ರಾಜ್ಯದಲ್ಲಿ ಏಕಕಾಲದಲ್ಲಿ ನಡೆಯುತ್ತಿದ್ದು, ಚುನಾವಣೆಯಲ್ಲಿ ಜಿಲ್ಲಾ ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುತ್ತಿದ್ದೇನೆ. ಈ ಬಾರಿ 2024ರ ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಪಾರದರ್ಶಕವಾಗಿ ಚುನಾವಣೆ ನಡೆಯಬೇಕೆಂಬುದು ನಮ್ಮೆಲ್ಲರ ನಂಬಿಕೆಯಾಗಿದೆ. ಕಾರಣ, ರಾಜೀವ್ ಗಾಂಧಿಯವರ ಕನಸು ಯುವ ಕಾಂಗ್ರೆಸ್ ಯುವಕರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸಿ ಸಂಘಟನೆ ಮಾಡುವುದರೊಂದಿಗೆ ಪಕ್ಷದ ಬೇರನ್ನು ಭದ್ರಪಡಿಸುವುದಾಗಿತ್ತು. ಈ ಸಾಮಾನ್ಯ ಚುನಾವಣೆಯಲ್ಲಿ ಹಣದ ಆಮಿಷವನ್ನು ಹರಿಸುವುದರೊಂದಿಗೆ ಯುವ ಕಾಂಗ್ರೆಸ್ ಚುನಾವಣೆ ನಡೆಯುತ್ತಿದೆ ಎಂಬ ಆರೋಪ ಯುವ ಕಾಂಗ್ರೆಸ್ ಸ್ಪರ್ಧಾರ್ಥಿ ಎ ಚಿತ್ರೇಶ್ ಪತ್ರಿಕಾಗೋಷ್ಠಿಯ ಮೂಲಕ ಶೋಷಿತರ, ಧಮನಿತರ, ದೀನದಲಿತರ, ಬಡವರ ಪಕ್ಷವಾಗಿರುವ ಕಾಂಗ್ರೆಸ್ ಪಕ್ಷವು ಇದು ಬಂಡವಾಳಶಾಹಿಗಳ ಮುಕ್ತ ವಂಶ ಪರಂಪರೆಯ ರಾಜಕಾರಣಕ್ಕೆ ಬಲಿಯಾಗುತ್ತಿದೆ ಎಂದು ಆರೋಪ ಮಾಡಿದರು. ಈ ಬೇರೆ ತಾಲೂಕು ಯಾಕೆ ನಾವು ಸ್ವಲ್ಪ ಸ್ಟೇಟ್ ಡಿಸ್ಟಿಕ್ ಅಧ್ಯಕ್ಷ ಇದ್ರಲ್ಲ ಅವ್ರ ಹತ್ರ ಕಂಪ್ಲೇಂಟ್ ಮಾಡಿದ್ದು, ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ಮೊನ್ನೆ 3 days ಆಯಿತು, ಮೊನ್ನೆ ಕೊಟ್ಟಿದ್ದಾರೆ ಈ ಥರ ಆಗುತ್ತೆ ಸರ್ ಅಂತೇಳಿ. ಮತ್ತು ನಮ್ಮ ಯೂತ್ ಕಾಂಗ್ರೆಸ್ಸು ಜಿಲ್ಲಾ ಉಸ್ತುವಾರಿ ಇಲ್ಲಿ ಪಂಜಿತ್ ಸಿಂಗ್ ಅಂತೇಳಿ ಅವ್ರಿಗೊಂದು ಕಂಪ್ಲೇಂಟ್ ಮಾಡಿದ್ರು ಸರ್. ಅವರು ಒಂದು ಹೇಳಿದ್ದಾರೆ, ಅವರು ಸ್ಟೇಟ್ಮೆಂಟ್ ಹೇಳಿದ್ದಾರೆ, ಯಾರು MLA ಎಂಟ್ರಿ ಆಗಂಗಿಲ್ಲ ಅಂತ ಹೇಳಿ. ಅಲ್ಲ, ಆಗಲಿ, ಈಗ MLA ಎಂಟ್ರಿ ಆಗಬಾರ್ದು ಅಂತ ಹೇಳ್ತಾ ಇದ್ದೀರಿ. MLAರಿಗೆ ನೀವೇನ ಗಮನಕ್ಕೆ ತಗೊಂಬಂದಿರಾ? ಇಲ್ಲ, ಗಮನಕ್ಕೆ ತಂದು ಸರ್. ನೀವು ಅವ್ರ ಹತ್ರ ಆರೋಪ ಮಾಡಿದ್ದೀರಾ? ಇಲ್ಲ, ಬೇರೆ ಕಡೆಯಿಂದ ಮಾಡಿಸಿದ್ವಿ ಸರ್. ನಾವು ಡೈರೆಕ್ಟಾಗಿ ಹೇಳಿಲ್ಲ ಅವ್ರಿಗೆ, ಬೇರೆ ಕಡೆಯಿಂದ ಹೇಳಿಸಿದ್ರು. ಆಯಿತು, ನಾವು ಯಾರು ಎಂಟ್ರಿ ಆಗಲ್ಲಪ್ಪ ಅಂತ ಹೇಳಿದ್ದಾರೆ. ಈಗ ಮತ್ತೆ ಬೇರೆ MLA ಯಾರು ನೇರವಾಗಿ ಈಗ ಎಂಟ್ರಿ ಆಗಿದ್ರು ಸರ್? ಅದು MLA PM ಈಗ ನಿಮ್ಮ ಆರೋಪ ಅದಲ್ರಿ, ಮೇನು ನಿಮ್ಮ ಆರೋಪನೇ MLA ಎಂಟ್ರಿ ಆಗಬಾರ್ದು ಅಂತ ಅನ್ನೋದಿದೆ. ಈಗ ಅವರೇ ಮತ್ತೆ ಎಂಟ್ರಿ ಆಗ್ತಿದ್ದಾರೆ, ಅವ್ರ PAಗಳು ಎಂಟ್ರಿ ಆಗ್ತಿದ್ದಾರೆ ಅಂತಂದ್ರೆ ಹೇಳ್ಬೋದಲ್ಲ. ಅವ್ರ ಕಡೆಯಿಂದನೇ ಹಣದ ಹೊಳೆ ಹರಿಸ್ತಾ ಇದ್ದಾರೆ. PA ಫೋನ್ ಮಾಡಿದ್ರು, ಯಾರು ಮಾಡಿದ್ರು ನನಗೆ. ಅವ್ರು ಹೆಸರು ಹೇಳಕ್ಕೆ ಇಷ್ಟಪಡೋದು ಸರ್. ನಿಮ್ಗೆ ಅವರೆಲ್ಲ ದುಡ್ಡಿನ ಅಂಶ ಹೊಟ್ಟಿದ್ರು ನನಗೂ. ನೀನು ಸೈಲೆಂಟ್ ಆಗಿಬಿಡು, ನೀನು ದುಡ್ಡು ಕೊಡ್ತೀನಿ, ಇಲ್ಲ ನೀನು 1,000-2,000 ವೋಟ್ ಮಾಡಿಸೋ, ನಾನೇ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಇದೇ ಕ್ಷೇತ್ರದವರೇ ಸರ್, ಇದೇ ಕ್ಷೇತ್ರದವರು, ಬೇರೆ ಕ್ಷೇತ್ರದವರು ಮಾಡಿದ್ದಾರೆ. MLA PA ಮಾಡಿದ್ದಾರೆ, ಬೇರೆ ಕ್ಷೇತ್ರದವರು ಮಾಡಿದ್ದಾರೆ ಸರ್. ಅದು ನಾನು 8 ವರ್ಷ ಸರ್ ಪಕ್ಷದ ನಿಯತ್ತಾಗಿ ದುಡ್ಕೊಂಡು ಬಂದಿದ್ದೀನಿ. ಈ ದುಡ್ಡಿಗೆಲ್ಲ ಅಂಶ ಹೊಡ್ಕೊಂಡು ನಾನು ಬರಲ್ಲ ಅಂತ ಹೇಳಿದೆ. ಇಲ್ಲ, ನನ್ನ ದುಡ್ಡಿಗೆ ಬೇಡ ನಮಗೆ, ನನ್ನ ಪಕ್ಷ ನನ್ನ ನಿಯತ್ತೈತಾ, ನಾನು ಮಾಡ್ತೀನಿ ಪಕ್ಷಕ್ಕೆ. ನನಗೆ ಬೆಲೆ ಕೊಟ್ಟಿದ್ದಾರೆ ಪಕ್ಷದಾಗೆ, ಕಾರ್ಯಕರ್ತ ನನಗೆ ವೋಟ್ ಮಾಡಲಿ, ಎಷ್ಟು ವೋಟ್ ಆಗುತ್ತೆ ಅಷ್ಟು ಮಾಡೋಣ. ನನ್ನ ಸೋಲ್ಲಿ ಗೆಲ್ಲಿ ನಾನು ಕಂಟೆಸ್ಟ್ ಮಾಡೇ ಮಾಡ್ಕೊತೀನಿ. ಯಾರ ಹತ್ರ ನಾನು ದುಡ್ಡು ಇಸ್ಕೊಂಡಿಲ್ಲ. ಆದರೂ ಬೇರೆ ಕಡೆಯಿಂದ, ಬೇರೆ ತಾಲೂಕಿಂದ ಬಂದು ದುಡ್ಡು ಕೊಟ್ಟು ವೋಟಿಂಗ್ ಮಾಡಿಸ್ತಾರೆ. ನಮ್ಮ ತಾಲೂಕಿನವ್ರು ಬರಲಿ ಸರ್, ಏನು ತೊಂದರೆ ಇಲ್ಲ. ನಮ್ಮ ಕೂಡ್ಲಿಗಿ ತಾಲೂಕಿನವ್ರು ಬರಲಿ, ಕೂಡ್ಲಿಗಿ ಬ್ಲಾಕ್ನವ್ರು ಬರಲಿ, ಹೊಸಳ್ಳಿ ಬ್ಲಾಕ್ನವ್ರು ಬರಲಿ. ಹರಪನಹಳ್ಳಿ ಯಾಕೆ ಬರ್ಬೇಕು ಸರ್ ಇಲ್ಲಿಗೆ? ಅಗ್ರಿಗೊಂಗಳವ್ರು ಯಾಕೆ ಬರಬೇಕು? ಹೊಸಪೇಟೆ ಯಾಕೆ ಬರಬೇಕು? ಎಲ್ಲ ಕಂಟೆಸ್ಟ್ ಮಾಡ್ತಾರಲ್ಲ, ಬರ್ತಾರೆ, ಮಾಡಿಬಿಟ್ಟು ಸರ್. ಅವ್ರು ಬಂದು ನೀವು ಈ ಕೂಡ್ಲಿಗಿ ಬ್ಲಾಕಲ್ಲೂ ಆಗಿದೆ ಸರ್. ಏನಾದ್ರು ಗಮನ ತಂದಿರ ನಿಮ್ಮ ಜಿಲ್ಲಾಧ್ಯಕ್ಷರಿಗೆ? ನಾವು ಗಮನಕ್ಕೆ ತಂದೀವಿ. ಅವರು ಏನು ಹೇಳಿದ್ರು, ಯಾವ MLA ಇನ್ವಾಲ್ವ್ ಆಗಂಗಿಲ್ಲ ಅಂತ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ಎಲ್ಲ ಪ್ರೆಸೆಂಟ್ ಎಲ್ಲ ಮೊನ್ನೆ ಕೊಟ್ಟಿದ್ರು, ರೀಸೆಂಟ್ ಒಂದು 3 days ಆಯಿತು. ಯಾರು? ಶಿವಯೋಗಿ ಸರ್ ಕೊಟ್ಟರೆ, ಸಿರಾಸನ್ ಸರ್ನು ಕೊಟ್ಟಿದ್ದಾರೆ. ಶಿವಯೋಗಿ ಬಳ್ಳಾರಿ ಗ್ರಾಮೀಣ ಅದು ಸಿರಾಜ್ ಶೇಖ್ ಬಳ್ಳಾರಿ ಹೊಸಪೇಟೆ ವಿಜಯನಗರ. ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಯಾರು MLA ಇನ್ವಾಲ್ವ್ ಆಗಂಗಿಲ್ಲ. ಇದು ಯುವ ಕಾಂಗ್ರೆಸ್, ಅವ್ರ ಶಕ್ತಿ ತೋರಿಸ್ಬೇಕು. ಇದು ರಾಜೀವ್ ಗಾಂಧಿ ಅವರ ಕನಸು ಯುವ ಕಾಂಗ್ರೆಸ್. ಅವ್ರು ಯಾರು ಸದಸ್ಯತ್ವ ಅತಿ ಹೆಚ್ಚು ಪಡ್ಕೊಂಡು ಅವ್ರು ವಿನ್ ಆಗ್ತಾರೋ ಅವ್ರೊಂದು ಮುಂದಕ್ಕೆ ನಾಯಕತ್ವಕ್ಕೆ. ಇದು ದುಡ್ಡಿನ ಅಂಶ ಭಾಳ ಇದೆ ಸರ್. ಇದು ನೀವು ಹೆಂಗೆ ಹೇಳ್ತೀರಿ ದುಡ್ಡಿನ ಅಂಶ ತೋರಿಸಿ? ನಾವು ನೋಡಿದ್ದೀವಲ್ಲ ಸರ್, ಪ್ರೆಸೆಂಟ್ ನಾವೇ ನೋಡಿದ್ದೀವಲ್ಲ. ಇವಾಗ ಒಂದು ಮನೆಗೆ ಹೋದ್ರೆ ಅವರೇ ಹೇಳ್ತಾರಲ್ಲ ಸರ್. ಈಗ ಒಬ್ಬರು ಪಕ್ಷದ ಕಾರ್ಯಕರ್ತರು ಅವ್ನು ಹೋದ್ರೆ, ವೋಟ್ ಮಾಡ್ರಂತ ಹೋದ್ರೆ ನೀವೇನು ಕೊಡ್ತೀರಾ ದುಡ್ಡು? ಇವಾಗ BM ನಾಯಕನ ಮಗ ಬರ್ತಾ ಇದ್ದಾರೆ ಅಶೋಕ್ ಅವರು, ಅವ್ರ ಕಡೆಯಿಂದ ಹೊಸಪೇಟೆ ಬಂದಿರಂತೆ, ಅವ್ರು 200 ಒಂದು ವೋಟ್ ಕೊಡ್ತಾರಂತೆ. 200 ರೂಪಾಯಿ ಕೊಡ್ತಾರೆ, 300 ಕೊಡ್ತಾರೆ. ನೀವೇನು ಕೊಡ್ತೀರಾ? ಅಂದರೆ ಪಕ್ಷಕ್ಕೆ ಬೆಲೆನೇ ಇಲ್ಲ ಸರ್. ಇದಕ್ಕೆ ದುಡ್ಡಿದ್ರೆ ಮಾತ್ರ ರಾಜಕೀಯನ. ನೀವು ಹೈಕಮಾಂಡಿಗೆ ದೂರು ಕೊಟ್ಟಿರಾ? ಇವಾಗ ಕೊಟ್ಟಿದ್ದೀವಿ ಸರ್. ಅಲ್ಲಿ ಶ್ರೀನಿವಾಸರಿಗೆಲ್ಲ ಕಂಪ್ಲೇಂಟ್ ಮಾಡಿದ್ದೀವಿ. ಅವ್ರಿಗೆ ಶ್ರೀನಿವಾಸ ಸರ್ಗೂ ಹೇಳಿದ್ದೀವಿ. ಅವ್ರು ಯಾರು? ಶ್ರೀನಿವಾಸ ಸ್ಟೇಟ್ ಪ್ರೆಸಿಡೆಂಟ್.
ಯೂತ್ ಕಾಂಗ್ರೆಸ್ ನ್ಯಾಷನಲ್ ರಾಷ್ಟ್ರೀಯ ಅಧ್ಯಕ್ಷ ಎಂಥ ಶ್ರೀನಿವಾಸ್ ಅವರು ಬಿ ವಿ ಶ್ರೀನಿವಾಸ್. ಅದು ಎಮ್ ಎಲ್ ಎಗಳು ಇನ್ಮೇಲೆ ಆಗಬಾರ್ದು ಅಂತ ನಿಮ್ಮ ಹತ್ರ ಗೈಡ್ಲೈನ್ಸ್ ಇರುತ್ತಲ್ಲ, ಅದ್ರದ್ದು ಕಾಪಿ ನಿಮ್ಮ ಹತ್ರ ಇದೆಯಾ? ಕಾಪಿ ಕೊಡ್ತೀವಿ ಸರ್, ಬೇಕಾದ್ರೆ ಅದು ಸ್ಟೇಟ್ಮೆಂಟ್ ಕೊಡ್ತಾರೆ, ಜಿಲ್ಲಾಧ್ಯಕ್ಷ ಕೊಟ್ಟಿರೋದು ಆ ಸ್ಟೇಟ್ಮೆಂಟ್ ನಾವು ಕೊಡ್ತೀವಿ ಸರ್. ಬೇಕಾದ್ರೆ ಯಾರು ಇನ್ವಾಲ್ವ್ ಆಗಿಲ್ಲ ಅಂತ ಹೇಳಿ ಸರ್. ನಮಗೆ ಉಸ್ತುವಾರಿ ಸಮೇತನೂ ಹೇಳೋಗಿದ್ದಾರೆ, ಪಂಜಿತ್ ಸಿಂಗ್ ಅಂತೇಳಿ ಅವರು ಬಂದಿದ್ರು ನಮ್ಮ ವಿಜಯನಗರ ಡಿಸ್ಟಿಕ್ಕಿಗೆ. ಯಾರು ಎಮ್ ಎಲ್ ಎಲ್ಲ ಇನ್ವಾಲ್ವ್ ಆಗಂಗಿಲ್ಲ. ನೀವು ಪಕ್ಷದ ಕಾರ್ಯಕರ್ತರು ಏನು ಕೆಲಸ ಮಾಡ್ತಾರೆ, ಇಷ್ಟು ವರ್ಷ ಏನು ದುಡಿದಿರಲ್ಲ, ನಿಮಗೆ ಅವ್ರ ಪಕ್ಷದ ಕಾರ್ಯಕರ್ತರು ನೀವು ವೋಟ್ ಮಾಡಿ ನಿಮಗೆ ಗೆಲ್ಸ್ಕೊಂಬರ್ರಿ. ಎಮ್ ಎಲ್ ಎಲ್ಲ ಇನ್ವಾಲ್ವ್ ಆಗಂಗಿಲ್ಲ. ನಮಗೆ ಕೆಲವರೆಲ್ಲ ಎಮ್ ಎಲ್ ಎಲ್ಲ ಫೋನ್ ಮಾಡಿದ್ರು ಸರ್. ನಮಗೆ ಒಂದು ಎಮ್ ಎಲ್ ಪಿ ಎ ಫೋನ್ ಮಾಡಿದರು, ಯಾರೆಲ್ಲ ಮಾಡಿದರು ನನಗೆ. ಅವ್ರು ಹೆಸರು ಹೇಳಕ್ಕೆ ಇಷ್ಟಪಡೋದು ಸರ್. ನಿಮಗೆ ಅವರೆಲ್ಲ ದುಡ್ಡಿನ ಅಂಶ ಹೊಡಿದ್ರು ನನಗೂ. ನೀನು ಸೈಲೆಂಟ್ ಆಗಿಬಿಡು, ನೀನು ದುಡ್ಡು ಕೊಡ್ತೀನಿ, ಇಲ್ಲ ನೀನೇ 1,000-2,000 ವೋಟ್ ಮಾಡಿಸು, ನಾನೇ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಇದೇ ಕ್ಷೇತ್ರದವರೇ ಸರ್, ಇದೇ ಕ್ಷೇತ್ರದವರು, ಬೇರೆ ಕ್ಷೇತ್ರದವರು ಮಾಡಿದ್ದಾರೆ. ಎಮ್ ಎಲ್ ಎ ಪಿ ಎ ಮಾಡಿದ್ದಾರೆ, ಬೇರೆ ಕ್ಷೇತ್ರದವರು ಮಾಡಿದ್ದಾರೆ ಸರ್. ನಾನು 8 ವರ್ಷ ಸರ್ ಪಕ್ಷದಾಗ ನಿಯತ್ತಾಗಿ ದುಡ್ಕೊಂಡು ಬಂದಿದ್ದೀನಿ. ಈ ದುಡ್ಡಿಗೆಲ್ಲ ಅಂಶ ಉಟ್ಕೊಂಡು ನಾನು ಬರಲ್ಲ ಅಂತ ಹೇಳಿದೆ. ಇಲ್ಲ, ನಾನು ದುಡ್ಡಿನ ಬೇಡ ನನಗೆ, ನಾನು ಪಕ್ಷದ ನನ್ನ ನಿಯತ್ತೈತಾ, ನಾನು ಮಾಡ್ತೀನಿ ಪಕ್ಷಕ್ಕೆ. ನನಗೆ ಬೆಲೆ ಕೊಟ್ಟಿದ್ದಾರೆ ಪಕ್ಷದವರಿಗೆ, ಕಾರ್ಯಕರ್ತ ನನಗೆ ವೋಟ್ ಮಾಡಲಿ, ಎಷ್ಟು ವೋಟ್ ಆಗುತ್ತೋ ಅಷ್ಟು ಮಾಡೋಣ. ನಾನು ಸೋಲ್ಲಿ ಗೆಲ್ಲಿ ನಾನು ಕಂಟೆಸ್ಟ್ ಮಾಡೇ ಮಾಡ್ಕೊತೀನಿ. ಯಾರ ಹತ್ರ ನಾನು ದುಡ್ಡು ಇಸ್ಕೊಂಡಿಲ್ಲ. ಆದರೂ ಬೇರೆ ಕಡೆಯಿಂದ, ಬೇರೆ ತಾಲೂಕಿಂದ ಬಂದು ದುಡ್ಡು ಕೊಟ್ಟು ವೋಟಿಂಗ್ ಮಾಡಿಸ್ತಾರೆ. ನಮ್ಮ ತಾಲೂಕಿನವ್ರು ಬರಲಿ ಸರ್, ಏನು ತೊಂದರೆ ಇಲ್ಲ. ನಮ್ಮ ಕೂಡ್ಲಿಗಿ ತಾಲೂಕಿನವ್ರು ಬರಲಿ, ಕೂಡ್ಲಿಗಿ ಬ್ಲಾಕ್ನವ್ರು ಬರಲಿ, ಹೊಸಳ್ಳಿ ಬ್ಲಾಕ್ನವ್ರು ಬರಲಿ. ಹರಪನಹಳ್ಳಿಯವ್ರು ಯಾಕೆ ಬರ್ಬೇಕು ಸರ್ ಇಲ್ಲಿಗೆ? ಅಗ್ರಿಬೊಮ್ಮನಹಳ್ಳಿಯವ್ರು ಯಾಕೆ ಬರಬೇಕು? ಹೊಸಪೇಟೆಯವ್ರು ಯಾಕೆ ಬರಬೇಕು? ಅಲ್ಲ, ಅವ್ರಿಗೆ ವೋಟಿಂಗ್ ಪವರ್ ಐತಲ್ಲ. ಜಿಲ್ಲಾ ಕಂಟೆಸ್ಟ್ ಮಾಡಿರ್ತಾರಲ್ಲ, ಬರ್ತಾರ ಮಾಡಿದ್ರು ಸರ್. ಅವ್ರು ಬಂದು ಈಗ ಹಂಗಲ್ಲ, ನೀವು ಹೇಳೋ ತಪ್ಪು ಹೇಳ್ತೀರಿ. ಈಗ ನೀವು ಸ್ಪರ್ಧೆ ಮಾಡಿರಿ, ನಿಮ್ಗೆ ಕೇಳ್ತಾರೆ ಅವಾಗ ನಮಗೆ ವೋಟ್ ಹಾಕ್ರಿ ಅಂತ. ನಿಮಗೇನಂತಂದ್ರೆ ಅವರು ಹಣದ ಆಮಿಷಕ್ಕೆ ಪ್ರಾಮಾಣಿಕವಾಗಿ ಕೇಳಲಿ. ಬಂದಿರೋಲ್ಲ ಹಣದ ಅಂಶನೇ ಸರ್. ಅದು ನಿಮ್ದು ಅಜೆಂಡಾ ಅಷ್ಟೇ. ಅವ್ರು ಬರಬಾರ್ದು ಅಂತ ಹೇಳಂಗಿಲ್ಲ ನೀವು. ಯಾಕಂದ್ರೆ ಬರ್ಬೇಕು, ಯಾಕಂದ್ರೆ ಅವ್ರು ವೋಟ್ ಕೇಳ್ಕೊ. ಹೌದಾ? ಅದೇ ಈಗ ಒಬ್ಬ ಆಸ್ಪಿರೆಂಟ್ಸ್ 6 ವೋಟ್ ಹಾಕ್ಬೇಕು. 6 ವೋಟ್ನಲ್ಲಿ ಜಿಲ್ಲೆಗೆ ಕೂಡ 1 ಹಾಕ್ಬೇಕು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ 2 ಹಾಕ್ಬೇಕು. ಜಿಲ್ಲಾ ಡಿಸ್ಟ್ರಿಕ್ಟ್ ಜನರಲ್ ಸೆಕ್ರೆಟರಿ 1, ಡಿಸ್ಟ್ರಿಕ್ಟಿಗೆ 1, ಸ್ಟೇಟ್ಗೆ 1, ಸ್ಟೇಟ್ ಜನರಲ್ ಸೆಕ್ರೆಟರಿ 1, ಅಸೆಂಬ್ಲಿಗೆ 1 ವಿತ್ ಬ್ಲಾಕ್ 2 ಮಾಡಿದ್ದಾರೆ ಸರ್. ಫಸ್ಟ್ ಬ್ಲಾಕ್ ಒಂದಿತ್ತು, ಅಸೆಂಬ್ಲಿ ಒಂದಿತ್ತು, ಇವಾಗ ಬ್ಲಾಕ್ ಮಾಡಿದ್ದಾರೆ. ಅದೇ ಈಗ ನಮಗೆ ಅರ್ಥ ಆಯ್ತು. ಅವ್ರು ಬಂದು ವೋಟ್ ಕೇಳೋಕೆ ಏನು ತೊಂದರೆ ಇಲ್ಲ, ಆದರೆ ಹಣದ ಇವಾಗ ಮೊನ್ನೆ ಎಮ್ ಎಲ್ ಎ ಮಗ ರಾಜ್ಯದ ಜಿಲ್ಲಾಧ್ಯಕ್ಷರು ನಿಂತಿದ್ದಾರೆ. ಅವರು ಬಿ ಅಶೋಕ್ ಅಂತೇಳಿ ಅವರು, ಭೀಮನಾಯಕನ ಮಗ. ಇವಾಗ ನಿಷ್ಠಾವಂತ ಕಾರ್ಯಕರ್ತೆಗೆ ಅವಕಾಶ ಸಿಗ್ತಿಲ್ಲ ಇಲ್ಲಿ. 8 ವರ್ಷ ನಾನು ಕೆಲಸ ಮಾಡಿದ್ದೀನಿ ಸರ್. ಇವಾಗ ನಾನು ಹೊಸಳ್ಳಿ ಬ್ಲಾಕಲ್ಲಿ ಪ್ರತಿ ಹಳ್ಳಿಗೆ ಹೋಗ್ತಿದ್ದೀನಿ. ಅಂದರೆ ನಿಷ್ಠಾವಂತ ಕಾರ್ಯಕರ್ತರು ಮಾತ್ರ ನಾನು ವೋಟ್ ಹಾಕ್ಸ್ಕೊತಿದ್ದೀನಿ. ಅವ್ರಿಗೆ ದುಡಿಯಂಥ ಕಾರ್ಯಕರ್ತರು ಮಾತ್ರ ವೋಟ್ ಹಾಕ್ಸ್ಕೊತಿದ್ದೀನಿ. ಕೆಲವೊಬ್ರು ಏನು ಮಾಡ್ತಾರೆ, ಬೇರೆ ಪಕ್ಷದಿಂದ ಬಂದುಬಿಟ್ಟು ನೀವು ಎಷ್ಟು ಕೊಡ್ತೀರಾ ದುಡ್ಡು? ಭೀಮನಾಯಕನ ಮಗ ಬಂದು ಕೊಡ್ತಿದ್ದಾರಲ್ಲ, ಒಂದು ವೋಟಿಗೆ 200 ಕೊಡ್ತಿದ್ದಾರೆ, 100 ಕೊಡ್ತಿದ್ದಾರೆ. ಇವಾಗ ನಮ್ಮ ಕೂಡ್ಲಿಗಿ ತಾಲೂಕಲ್ಲಿ ನಾವು ಏನು ಮಾಡ್ತಿದ್ದೀವೋ ನಮ್ಮ ಕ್ಷೇತ್ರಕ್ಕೆ ಮಾತ್ರ ನಾವು ಸಂಬಂಧ ಇರ್ಬೇಕು ಸರ್. ಹೌದಾ? ಬೇರೆ ತಾಲೂಕಿಂದ ಬಂದು ಮಾಡೋಂಥ ಅವಶ್ಯಕತೆ ಏನಿದೆ? ಇದು ದುಡ್ಡಿನ ಅಂಶ ತಾನೇ ಇದು. ಹೊಸಪೇಟೆಯವರು ಬಂದು ಮಾಡ್ತಿದ್ದಾರೆ, ಸಂಡೂರವರು ಮಾಡ್ತಿದ್ದಾರೆ, ಅಗ್ರಿಬೊಮ್ಮನಹಳ್ಳಿಯವರು ಬಂದು ಮಾಡ್ತಿದ್ದಾರೆ. ನಾವು ಪಕ್ಷದಲ್ಲಿ ದುಡಿಯೋಕ್ಕಂಥ ಕಾರ್ಯಕರ್ತರು ನಾವು ಇಲ್ಲಿ ಹೋಗ್ಬೇಕು, ನಿಷ್ಠಾವಂತ ಕಾರ್ಯಕರ್ತರು ನಾವು ಇಲ್ಲಿ ಹೋಗ್ಬೇಕು. ನಾವು ಬಡ ರೈತರ ಮಕ್ಕಳು. ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರ ಕೆಲಸ ಅವರು ನಾಮಿನೇಷನ್ ಮಾಡಿದ್ದಾರೆ. ಆಕಾಂಕ್ಷಿ ನಾವು ಇಲ್ಲ, ಹೊಸಳ್ಳಿ ಬ್ಲಾಕಿಗೆ ನಾವು ಆಕಾಂಕ್ಷಿ. ಜಿಲ್ಲಾಧ್ಯಕ್ಷರಿಗೆ ಭೀಮನಾಯಕ್ ಸರ್ ಮಗ ಅಶೋಕ್ ಬಿ ಅವರು ಆಕಾಂಕ್ಷಿ ಅವರು. ಇಲ್ಲಿಗೆ ಅಲ್ಲಿಗೆ ಡಿಸ್ಟಿಕ್. ಒಬ್ಬ ನಾಮಿನೇಷನ್ ಮಾಡಿರೋ ವ್ಯಕ್ತಿ ಎಷ್ಟು ವೋಟ್ ಹಾಕ್ಬೋದು? ಒಬ್ಬ ಅಭ್ಯರ್ಥಿ ನಾಮಿನೇಷನ್ ಮಾಡಿರೋ ಒಂದು ವೋಟಿಂಗ್ ಮಾಡ್ಬೇಕಂದ್ರೆ 6 ಜನಕ್ಕೆ ವೋಟ್ ಹಾಕ್ಬೇಕು. ಅವರು ಒಬ್ಬರು ಬ್ಲಾಕಿಗೆ ಒಬ್ಬರು ಹಾಕಬೇಕು, ಒಬ್ಬರು ಡಿಸ್ಟಿಕ್ಕಿಗೆ ಒಬ್ಬರು ಹಾಕಬೇಕು, ಒಬ್ಬರು ಬ್ಲಾಕು ಮತ್ತು ಇಲ್ಲಿ ಅಸೆಂಬ್ಲಿ ಮತ್ತು ಸ್ಟೇಟ್ ಜನರಲ್ ಸೆಕ್ರೆಟರಿ ಮತ್ತು ಡಿಸ್ಟಿಕ್ಕು ಜನರಲ್ ಸೆಕ್ರೆಟರಿ 6 ಜನಕ್ಕೆ ವೋಟ್ ಮಾಡಬೇಕು. ಒಬ್ಬ ಸದಸ್ಯ 6 ಜನಕ್ಕೆ ವೋಟ್ ಮಾಡಬೇಕು. ಅದು ನಮಗೇನು ತೊಂದರೆ ಆಗ್ತಿದೆ ಅಂದರೆ ಇಲ್ಲಿ ಸರ್, ನಮ್ಮ ಕೂಡ್ಲಿಗಿ ತಾಲೂಕಲ್ಲಿ ಏನು ನಾವು ನಾಮಿನೇಷನ್ ಮಾಡಿದ್ವೋ ಕೂಡ್ಲಿಗಿ ಬ್ಲಾಕಲ್ಲಿ ವಿತ್ ಹೊಸಳ್ಳಿ ಬ್ಲಾಕಲ್ಲಿ, ಇವಾಗ ನಮ್ಮ ತಾಲೂಕಿನವ್ರು ಮಾತ್ರ ಸಂಬಂಧ ಇರಬೇಕಿಲ್ಲ. ಅವ್ರು ತಾನೇ ಕಾರ್ಯಕರ್ತರು ವೋಟ್ ಮಾಡಬೇಕು. ಬೇರೆ ಕಡೆಯಿಂದ, ಬೇರೆ ತಾಲೂಕಿಂದ ಬಂದುಬಿಟ್ಟು ಬೇರೆ ಡಿಸ್ಟಿಕ್ಕಿಂದ ಬಂದು ನಮ್ಮ ವೋಟ್ ಮಾಡ್ತಿದ್ದಾರೆ. ಅಲ್ಲ, ವೋಟಿಂಗ್ ಪವರ್ ಇದೆ ಸರ್. ಆದರೆ ಈಗ ಅವ್ರಿಗೆ ವೋಟಿಂಗ್ ಪವರ್ ಐತಿ.
ನಿಮ್ದೇನಂತಂದ್ರೆ ಹಣದ ಆಮಿಷ ಒಡ್ಡಬಾಡ್ರಿ. ಹಣದ ಆಮಿಷ ಒಡ್ಬಾರ್ದು ಸರ್. ಅದನ್ನು ಪ್ರಾಮಾಣಿಕವಾಗಿ ನೀವು ಪ್ರಾಮಾಣಿಕವಾಗಿ ವೋಟ್ ಮಾಡಲಿ, ವೋಟ್ ಕೇಳಿ ಅವರು. ಅವ್ರಿಗೆ ನಾವು ಬೇಕಾ, ನಾವು ಕಾರ್ಯಕರ್ತ ನಾವು ಬೇಕಂದ್ರೆ ಅವ್ರನ್ನ ಆಯ್ಕೆ ಮಾಡ್ಬೇಕಂತಂದ್ರೆ ಅವ್ರು ಆಯ್ಕೆ ಮಾಡ್ತಾರೆ, ವೋಟ್ ಮಾಡ್ತಾರೆ. ಇದು ದುಡ್ಡಿನ ಆಮಿಷ ಅಲ್ಲ. ನೀವು ಕಂಟೆಸ್ಟಿಗೆ ಹೊಸಳ್ಳಿ ಬ್ಲಾಕಿಂಗ್ ಹೊಸಳ್ಳಿ ಬ್ಲಾಕ್ ಮಾಡ್ತೀನಿ ಸರ್. ನಾನು ಚಿತ್ರೇಶ್ ಅಂತೇಳಿ ನಾನು ಕಂಟೆಸ್ಟ್ ಮಾಡಿದ್ದೀನಿ. ಅದೇ ಈಗ ನಿಮ್ದೇನಂದ್ರೆ ಪಾರದರ್ಶಕ ಚುನಾವಣೆ ನಡೀಲಿ. ಹೌದು ಸರ್. ದುಡ್ಡಿನ ಅಂಶ ಪ್ರಾಮಾಣಿಕ ಕಾರ್ಯಕರ್ತರು ಗೆಲುವಾಗಿ. ಹೌದು ಸರ್, ಗೆಲುವಾಗಿ. ಬರೀ MLA ಮಕ್ಕಳು ಬೆಳಿಬೇಕಂದ್ರೆ ಸರ್ ನಮ್ಮ ಸಣ್ಣ ಪುಟ್ಟ ಕಾರ್ಯಕರ್ತರು ಎಲ್ಲಿಗೆ ಹೋಗ್ಬೇಕು ಸರ್? 7-8 ವರ್ಷ ದುಡಿದಿದ್ವಿ ನಾವು ಪಕ್ಷಕ್ಕಾಗಿ. ಒಂದು ಹಳ್ಳಿಯಾಗೆ ಎಲ್ಲಾದರೂ ಹೋದರೆ BJP ನಮ್ಮ ಕಾಂಗ್ರೆಸ್ ಅಂತೇಳಿ ವಿರುದ್ಧ ಸರ್. ಹಳ್ಳಿಯಾಗೆ ಸಿಟಿಗಿರಲ್ಲ ಜಾಸ್ತಿ, ಹಳ್ಳಿಯಾಗೆ ಜಾಸ್ತಿ. ನೀವು BJP ನಮ್ಮ ಕಾಂಗ್ರೆಸ್ಸು, ಹಳ್ಳಿಯಾಗೆ ಮಾತ್ರ. ಅದನ್ನು ವಿರುದ್ಧವಾಗಿ ಇಷ್ಟು ದಿನ ಮಾಡ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ವಿರುದ್ಧವಾಗಿ ಮಾಡಿದ್ದೆ ಸರ್. ನಾನು ಹೊಸಳ್ಳಿ ಬ್ಲಾಕಲ್ಲಿ ಮಾಡಿದ್ದೀನಿ. 3 ವರ್ಷ ನಾನು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದೆ. ಅಷ್ಟೇ ನಿಯತ್ತಾಗಿ ಅಷ್ಟೇ ಇದರಾಗಿ ಮಾಡಿದ್ದೀನಿ ಸರ್ ನಾನು. ಆದರೆ ಈ ಟೈಮಲ್ಲಿ ಇದರಲ್ಲಿ ಮಾತ್ರ ಒಬ್ಬ MLA ಮಗ ನಿಂತಿದ್ದಾನೆ ಅಂತ ಹೇಳ್ಬಿಟ್ಟು ದುಡ್ಡಿನ ಆಮಿಷ ಒಡ್ಬಿಟ್ಟು ಈ ಬೇರೆ ತಾಲೂಕಿಂದ ಕರೆಸ್ಬಿಟ್ಟು ವರ್ಕ್ ಮಾಡಿಸೋದಲ್ಲ ಸರ್. ಈಗ ಅಲ್ಲಿ ನಿಮ್ಮ ಬ್ಲಾಕ್ ಬೇರೆ ಯಾರಾದ್ರೂ ಕಂಟೆಸ್ಟ್? ಈ ಕಂಟೆಸ್ಟ್ ಮನೋಜ್ ಅಂತಿದ್ದಾರೆ ನನ್ನ ಅಪೋಸಿಟ್, ಒಬ್ರು ದಾವೂದ್ ಅಂತ ಇದ್ದಾರೆ. ಅವ್ರು ಯಾವರು? 3 ಜನ. ಮನೋಜ್ ಅಂತೇಳಿ ಕುಂಬಳಗುಂಟೆ, ಒಬ್ರು ನಿಂಬಿಳಿಗೆರೆ ದಾವೂದ್ ಅಂತೇಳಿ ನನ್ನ ಅಪೋಸಿಟ್. ಆದರೂ ಎಲ್ಲದೂ ಇದಕ್ಕೆ MLA ಯಾರು ಇದು ಇನ್ವಾಲ್ವ್ ಆಗಬಾರ್ದು ಅಂತ ಹೇಳಿದ್ದಾರೆ, ಎಲ್ಲ ಕಡೆನೂ ಹೇಳಿದ್ದಾರೆ. ಸ್ಟೇಟಿಂದನೇ ಬಂದಿದೆ ಸರ್. ಆದರೆ ಎಲ್ಲರೂ ಇನ್ವಾಲ್ವ್ ಆಗ್ತಿದ್ದಾರೆ. ಅದಾಗಬಾರ್ದು, ತಪ್ಪು ಸರ್. ಅದು ದುಡ್ಡಿನ ಅಂಶ ಒಡ್ಬಾರ್ದು. ಪಕ್ಷದಿಂದ ನಿಯತ್ತಾಗಿ ನಾವು ಮಾಡಬೇಕು, ಪಕ್ಷದಿಂದ ಕಾರ್ಯಕರ್ತರು ಹೋಗ್ಬೇಕು, ಮನೆಗೆ ವೋಟ್ ಕೇಳಬೇಕು, ಇದು ಮಾಡಬೇಕು. ದುಡ್ಡಿನ ಅಂಶ ಒಡ್ಬಿಟ್ಟು ಇದು ಮಾಡಬಾರ್ದು. ಈಗ ನಮಗೆ ತೊಂದರೆ ಆಗ್ತಿದೆ ಸರ್, ಭಾಳ ನೋವಾಗ್ತಿದೆ. ಯಾಕೆ ಗೊತ್ತಾ? ಇವಾಗ ಅವರು MLA ಮಗ ಸರ್. ಅವರು ಇವಾಗ ನಾವು ಸಾಮಾನ್ಯ ಕಾರ್ಯಕರ್ತ ಸರ್. ನಾನು ಅದೇ ನಮ್ಮ ಹತ್ರ ದುಡ್ಡಿಲ್ಲ ಸರ್. ಅವರು ದುಡ್ಡು ಕೊಟ್ಟೆಲ್ಲ ಮಾಡಿಸ್ತಿದ್ದಾರೆ. ಇವಾಗ ನಿಜ ಪಕ್ಷದ ಇಷ್ಟು ದಿನ ನಾವು ದುಡ್ದಂಥ ಕಾರ್ಯಕರ್ತರು ಎಲ್ಲಿ ಹೋಗ್ಬೇಕು ಸರ್? ಅದು ಮಾಡಿಸ್ತಿದ್ದಾರೆ ಸರ್ ಪ್ರೆಸೆಂಟ್. ಈಗ 10 ದಿನದಿಂದ ನಡೀತಿದೆ ಸರ್ ಅದೆಲ್ಲ. ಹೊಸಳ್ಳಿ ಬ್ಲಾಕಲ್ಲಿ, ಈ ಕೂಡ್ಲಿಗಿ ಬ್ಲಾಕಲ್ಲೂ ಆಗಿದೆ ಸರ್ ಇದು. ಈಗ ಅದೇನಾದ್ರು ಜಿಲ್ಲಾಧ್ಯಕ್ಷರ ಏನಾದ್ರು ಗಮನಕ್ಕೆ ತಂದಿರಾ? ನಿಮ್ಮ ಜಿಲ್ಲಾಧ್ಯಕ್ಷರ ಅಥವಾ ಜಿಲ್ಲಾಧ್ಯಕ್ಷರಿಗೆ ನಾವು ಗಮನಕ್ಕೆ ತಂದಿವಿ. ಅವರು ಏನು ಹೇಳಿದ್ರು, ಯಾವ MLAನೂ ಇನ್ವಾಲ್ವ್ ಆಗಂಗಿಲ್ಲ ಅಂತ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ಎಲ್ಲ ಪ್ರೆಸೆಂಟ್ ಎಲ್ಲ ಮೊನ್ನೆ ಕೊಟ್ಟಿದ್ರು. ರೀಸೆಂಟ್ ಒಂದು 3 days ಆಯಿತು. ಶಿವಶೇಖರ್ ಶಿವಯೋಗಿ ಸರ್ ಕೊಟ್ಟು ಸಿರಾಜ್ ಸರ್ ಕೊಟ್ಟಿದ್ದಾರೆ. ಶಿವಯೋಗಿ ಬಳ್ಳಾರಿ ಗ್ರಾಮೀಣ ಅದು. ಸಿರಾಜ್ ಶೇಖ್ ಬಳ್ಳಾರಿ ವಿಜಯನಗರ. ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಯಾರು MLA ಇನ್ವಾಲ್ವ್ ಆಗಂಗಿಲ್ಲ. ಇದು ಯುವ ಕಾಂಗ್ರೆಸ್ ಅವ್ರ ಶಕ್ತಿ ತೋರಿಸ್ಬೇಕು. ಇದು ರಾಜೀವ್ ಗಾಂಧಿ ಅವರ ಕನಸು. ಯುವ ಕಾಂಗ್ರೆಸ್ ಅವ್ರು ಯಾರು ಸದಸ್ಯತ್ವ ಅತಿ ಹೆಚ್ಚು ಪಡ್ಕೊಂಡು ಅವ್ರು ವಿನ್ ಆಗ್ತಾರೋ ಅವ್ರೊಂದು ಮುಂದಕ್ಕೆ ನಾಯಕತ್ವಕ್ಕೆ. ಇದು ದುಡ್ಡಿನ ಅಂಶ ಭಾಳ ಇದೆ ಸರ್. ಇದು ನೀವು ಹೆಂಗೆ ಹೇಳ್ತೀರಿ ದುಡ್ಡಿನ ಅಂಶ ತೋರಿಸ? ನಾವು ನೋಡಿದ್ದೀವಲ್ಲ ಸರ್, ಪ್ರೆಸೆಂಟ್ ನಾವೇ ನೋಡಿದ್ದೀವಲ್ಲ. ಇವಾಗ ಒಂದು ಮನೆಗೆ ಹೋದರೆ ಅವರೇ ಹೇಳ್ತಾರಲ್ಲ ಸರ್. ಈಗ ಒಬ್ಬರು ಪಕ್ಷದ ಕಾರ್ಯಕರ್ತರು ಅವ್ನು ಹೋದ್ರೆ, ನಾವು ವೋಟ್ ಮಾಡ್ರಿ ಅಂತ ಹೋದರೆ ನೀವೇನು ಕೊಡ್ತೀರಾ ದುಡ್ಡು? ಇವಾಗ ಭೀಮನಾಯಕನ ಮಗ ಬರ್ತಾ ಇದ್ದಾರೆ ಅಶೋಕ್ ಅವರು, ಅವ್ರ ಕಡೆಯಿಂದ ಹಾಸ್ಪಿಟಲ್ ಎಲ್ಲ ಬಂದಿದ್ದಾರಂತೆ. ಅವ್ರು 200 ಒಂದು ನೋಟ್ ಕೊಡ್ತಾರಂತೆ. 200 ರೂಪಾಯಿ ಕೊಡ್ತಾರೆ, 300 ಕೊಡ್ತಾರೆ. ನೀವೇನು ಕೊಡ್ತೀರಾ? ಅಂದರೆ ಪಕ್ಷಕ್ಕೆ ಬೆಲೆನೇ ಇಲ್ಲ ಸರ್. ಅದಕ್ಕೆ ದುಡ್ಡಿದ್ರೆ ಮಾತ್ರ ರಾಜಕೀಯನ. ನೀವು ಹೈಕಮಾಂಡಿಗೆ ದೂರು ಕೊಟ್ಟರೆ ಎಲ್ಲ ಕೊಟ್ಟಿದ್ದೀವಿ ಸರ್. ಅಲ್ಲಿ ಶ್ರೀನಿವಾಸ್ ಸರ್ಗೆಲ್ಲ ಕಂಪ್ಲೇಂಟ್ ಮಾಡಿದ್ದೀವಿ. ಆಗಲೇ ಸಿರಾಜ್ ಸರ್ಗೂ ಹೇಳಿದ್ದೀವಿ. ಶ್ರೀನಿವಾಸ್ ಸ್ಟೇಟ್ ಪ್ರೆಸಿಡೆಂಟ್ ಯೂತ್ ಕಾಂಗ್ರೆಸ್ ನ್ಯಾಷನಲ್ ರಾಷ್ಟ್ರೀಯ ಎಂಥ ಶ್ರೀನಿವಾಸ್? BV ಶ್ರೀನಿವಾಸ್. ಈಗ ಕೊಡ್ತೀವಿ ಸರ್. ಬೇಕಾದರೆ ಅದು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಜಿಲ್ಲಾಧ್ಯಕ್ಷ ಕೊಟ್ಟಿರೋದು. ಆ ಸ್ಟೇಟ್ಮೆಂಟ್ ನಾವು ಕೊಡ್ತೀವಿ ಸರ್. ಯಾರು ಇನ್ವಾಲ್ವ್ ಆಗಿಲ್ಲ ಅಂತ ಹೇಳಿದ್ರು ಸರ್. ನಮಗೆ ಉಸ್ತುವಾರಿ ಸಮೇತ ಹೇಳಿ ಹೋಗಿದ್ದಾರೆ. ಪಂಡಿತ್ ಸಿಂಗ್ ಅಂತ ಹೇಳಿ ಅವರು ಬಂದಿದ್ದರು ನಮ್ಮ ವಿಜಯನಗರ ಡಿಸ್ಟಿಕ್ಕಿಗೆ. ಯಾರು ಇಲ್ಲಿ MLA ಎಲ್ಲ ಇನ್ವಾಲ್ವ್ ಆಗಂಗಿಲ್ಲ. ನೀವು ಪಕ್ಷದ ಕಾರ್ಯಕರ್ತರು ಏನು ಕೆಲಸ ಮಾಡ್ತೀರೋ, ಇಷ್ಟು ವರ್ಷ ಏನು ದುಡಿದಿರಲ್ಲ, ನಿಮಗೆ ಅವ್ರ ಪಕ್ಷದ ಕಾರ್ಯಕರ್ತರು ನಿಮ್ಗೆ ವೋಟ್ ಮಾಡಿ ನಿಮಗೆ ಗೆಲ್ಸ್ಕೊಂಬರ್ರಿ. MLA ಎಲ್ಲ ಇನ್ವಾಲ್ವ್ ಆಗಂಗಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಸಾಮಾನ್ಯ ಕಾರ್ಯಕರ್ತರನ್ನ ತಳಮಟ್ಟದಿಂದ ಮನೆ ಮನೆಗೂ ಭೇಟಿ ಕೊಟ್ಟು ಅವ್ರನ್ನ ಏನು ಮಾಡಬೇಕಾಗಿತ್ತು ಅಂದರೆ ಪಕ್ಷದ ಅಭಿಲಾಷೆಗಳು ಮತ್ತು ಅವರ ಉದ್ದೇಶಗಳನ್ನು ಸಂಘಟನೆ ಮಾಡಿ ಪಕ್ಷಕ್ಕೆ ಮುಂದಿನ ಭದ್ರ ಬುನಾದಿ ಹಾಕುವ ಒಂದು ಉದ್ದೇಶ ಇತ್ತು. ಯಾಕಂದರೆ ಈಗೇನಾಗಿರುತ್ತೆ, 18ರಿಂದ ಅವರು ಅಲ್ಲಿಂದನೇ ಆ ಒಂದು ಪಕ್ಷದಲ್ಲಿ ಸದಸ್ಯ ಪಡ್ಕೊಂಡ್ರೆ ಅವರು ಮುಂದೊಂದು ದಿನ ಏನಾಗುತ್ತೆ, ಬರ್ತಾ ಬರ್ತಾ ಬಲಿಷ್ಠವಾಗಿ ಪಕ್ಷ ಬೆಳೆಯುತ್ತೆ. ಪಕ್ಷದ ಬೇರೂರ್ಬೇಕಂತೇಳಿ, ಆಳವಾಗಿ ಬೇರೂರ್ಬೇಕಂತೇಳಿ ಒಂದು ಸಮುದ್ರದಂತೆ ಪಕ್ಷನ ಬೆಳೆಸಬೇಕಾದ ಉದ್ದೇಶ ಆಗಿತ್ತು. ಆದರೆ ಈಗೇನಾಗ್ತಿದೆ ಅಂದರೆ ಇಲ್ಲಿ ಕೆಲವೊಂದು ಪ್ರಭಾವಿ ರಾಜಕಾರಣಿಗಳು ಹಾಗೂ ಅವರು ವಂಶಪಾರ ರಾಜಕಾರಣಿಗಳು ದಬ್ಬಾಳಿಕೆಯಿಂದ ಮತ್ತು ಏನಾಗ್ತಿದೆ, ಹಣದ ಆಮಿಷ ಏನಾಗ್ತಿದೆ, ಸಾಮಾನ್ಯ ಕಾರ್ಯಕರ್ತರು ಅವರು ತಮ್ಮ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಪಕ್ಷದಲ್ಲಿ ಯಾವುದೇ ಒಂದು ಹುದ್ದೆಯನ್ನು ಅಲಂಕರಿಸದೆ ಸ್ವಂತ ಖರ್ಚಿನಿಂದ ಅಥವಾ ಸ್ವಂತ ಉದ್ದೇಶದಿಂದ ಅವರು ಪಕ್ಷವನ್ನು ಸಂಘಟನೆ ಮಾಡೋಕ್ಕೆ
ಪ್ರಯತ್ನಪಟ್ಟು ಈ ಒಂದು ಸುಮಾರು 25 ದಿನದಿಂದ ಅವರು ಹಗಲು ರಾತ್ರಿ ಅಂದರೆ ಪಕ್ಷ ಸಂಘಟನೆಯಲ್ಲಿ ತೊಡಗಿದ್ರು. ಆದರೆ ಇತ್ತೀಚಿನ ಬೆಳವಣಿಗೆ ಏನಾಗ್ತಾ ಇದೆ ಅಂದರೆ ಅಲ್ಲಿ ಕೆಲವು ಪ್ರಭಾ ರಾಜಕಾರಣಿಗಳು ಅಂದರೆ KMF ಅಧ್ಯಕ್ಷರ ಮಗ ಎಲೆಕ್ಷನ್ ನಿಂತಿರೋದ್ರಿಂದ ಏನಾಗ್ತಿದೆ ಅಂದರೆ ಇಲ್ಲಿ ಪ್ರತಿ ಹಳ್ಳಿಯಲ್ಲಿ ಹೋದ್ರು ಕೂಡ ನಮಗೂ ಅನುಭವ ಆಗಿರೋ ಮಾತುಗಳಿವು. ಅವ್ರು ಏನಾಗ್ತಾರೆ, ಒಂದು ಓಟ್ ನಾವು ಹಿಂಗೆ ಮೆಂಬರ್ಶಿಪ್ ಆಗಲಿ ಅಂದರೆ ಇಲ್ಲ ನಮಗೇನು ಕೊಡ್ತೀರಿ ನೀವು, ಯಾಕೆ ಅವ್ರು ಕೊಡ್ತಾ ಇದ್ದಾರಲ್ಲ. ಇದು ಏನಾಗುತ್ತಪ್ಪ ಅಂದರೆ ಪಕ್ಷದ ಕಾರ್ಯಕರ್ತರಿಗೆ ಪಕ್ಷದಲ್ಲಿ ನಡೆಯುವಂಥ ಸಾಮಾನ್ಯ ಚುನಾವಣೆಯಲ್ಲಿ ಹಣದ ಆಮಿಷದಿಂದ ನಿಜವಾದ ಕಾರ್ಯಕರ್ತರಿಗೆ ಬೆಲೆ ಇಲ್ಲದಂಗೆ ಆಗ್ತಾ ಇದೆ. ಈಗ ಏನಾಗ್ತಿದೆ ಇಲ್ಲೆಲ್ಲ ಮಾಡ್ತಿರೋದು ಕಾರ್ಯಕರ್ತರು ಬಡವರೇ. ಅವ್ರು ಏನಾಗ್ತಾರೆ ಅಂದರೆ ತಳಮಟ್ಟದಿಂದ ಅವರು ಒಂದು ಹೊತ್ತಿನ ಊಟ ಬಿಟ್ಟು ಕೂಡ ಈ ಒಂದು ಪಕ್ಷದ ಸಂಘಟನೆಯಲ್ಲಿ ತೊಡಗಿದ್ದಾರೆ. ಆದರೆ ಈ ಒಂದು ಹಣದ ಆಮಿಷ ಹೊಡೆದಿರೋದ್ರಿಂದ ಏನಾಗ್ತಿದೆ, ಇಲ್ಲಿ ನಿಜವಾದ ಕಾರ್ಯಕರ್ತರಿಗೆ ಬೆಲೆ ಇಲ್ಲ. ಅಂದರೆ ಇದು ಏನಾಗ್ತಿದೆ, ಮುಂದೆ ಈ ಒಂದು ಚುನಾವಣೆಯನ್ನು ಈಗ ಮತ್ತೆ 3 ವರ್ಷ ಮತ್ತೆ ಚುನಾವಣೆ ಬರುತ್ತೆ, ಅವಾಗ ಏನಾಗುತ್ತೆ, ಈ ಚುನಾವಣೆ ಮಾಡಬೇಕಾದ್ರೆ ಈ ಹಣದ ಬೆಂಬಲ ಅಥವಾ ಹಣದ ಹೊಳೆ ಹರಿಯುತ್ತಿರೋದ್ರಿಂದ ಸಾಮಾನ್ಯ ಕಾರ್ಯಕರ್ತರು ಈ ಚುನಾವಣೆಗೆ ಬರೋಕ್ಕೆ ಸಾಕಷ್ಟು ಹಿಂದೇಟ್ ಆಗ್ತಾರೆ. ಇದೇನಾಗುತ್ತೆ, ಪಕ್ಷದ ವರ್ಚಸ್ಸಿಗೆ ಅಥವಾ ಪಕ್ಷದ ಬುನಾದಿಗೆ ಇಲ್ಲೇ ನಾವು ಏನಾಗುತ್ತೆ ಪಿಲ್ಲರ್ ಇಲ್ಲಂಗಾಗುತ್ತೆ. ಈ ಉದ್ದೇಶದಿಂದ ನಾವೇನು ಹೇಳ್ತಾ ಇದ್ದೀವಿ ಅಂದರೆ, ಆದರೂ ಇನ್ನೊಂದು ಮಾತು ಹೇಳ್ಬೇಕಂದ್ರೆ, ನಾವೊಂದು ಈ ಹಣದ ಒಳಗೆ ಹೆದರ್ತಾ ಇಲ್ಲ, ಯಾವುದೇ ನಾವು ಭಯ ಪಡ್ತಾ ಇಲ್ಲ, ನಾವು ನಿಷ್ಪಕ್ಷಪಾತವಾಗಿ ಪ್ರಾಮಾಣಿಕ ಚುನಾವಣೆ ಮಾಡ್ತಿದ್ದೀವಿ ಅಂತ ಈ ಚುನಾವಣೆ ಹೇಳ್ತಾರೆ. ಕೂಡ್ಲಿಗಿ ಬ್ಲಾಕ್ಗೆ ನಾನು